ಸಾಲ ಎಲ್ಲ ಕೊಟ್ಟಿದ್ದೀನಿ ನಾಗುಗೆ. ಅವ್ನು ಚೆಕ್ ಕೊಟ್ಟಿಲ್ಲ. ಅವನಿಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆದರೂ ಅವ್ನು ಚೆಕ್ ಕೊಡ್ದಂಗೆ ದುಡ್ಡು ಕೊಡು ಅಂತ ಸತಾಯಿಸ್ತಾನೆ, ರೋಡಿಸಮ್ ಮಾಡ್ತಾನೆ. ಮೀಟ್ರ್ ಬಡ್ಡಿ ನಾಗ. ಅವನದೆಲ್ಲ ಕ್ಲಿಯರ್ ಐತೆ. ಅವ್ನು ನನಗೆ ದುಡ್ಡು ಕೊಟ್ಟಿಲ್ಲ, ಚೆಕ್ ಕೊಟ್ಟಿಲ್ಲ. ಅವನು ಯಾವುದೂ ಇಲ್ಲ. ಅವನದು ₹1 ಸಾಲಿಲ್ಲ. ನಂದಿನಿ ಪಾರ್ಲರ್ ನೋಡೋಕ್ಕೂ ಅವನೇ ಕಾರಣ. ಯಾರಿಗೆ ₹1 ಯಾರ್ದು ನಾನು ₹1 ಅವನದ ನಾನು ಸಾಲ ಇಟ್ಕೊಂಡಿಲ್ಲ. ಬಟ್ ಆದರೆ ಹೆವಿ ಟಾರ್ಚರ್ ಕೊಡ್ತಾವನೆ. ಅವನಿಂದಲೇ ನಾನು ಈ ಥರ ಆಗೋಕ್ಕೆ ಕಾರಣ. ನಂದಿನಿ ಪಾರ್ಲರ್ ನೋಡೋಕ್ಕೂ ಕೂಡ ಅವನೇ ಕಾರಣ. ಎಷ್ಟೋ ಜನ ಅವನಿಂದ ಓಡೋಗಿದ್ದಾರೆ ಇಸ್ಕೊಂಡು. ಫುಲ್ ರೋಡಿಸಮ್ ಮಾಡ್ತಾನೆ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ವಾಸಣ್ಣವ್ರು ಗೊತ್ತು, ಇನ್ನೊಬ್ರು ಗೊತ್ತು, ಮತ್ತೊಬ್ರು ಗೊತ್ತು ಅಂತ. ಎಷ್ಟೋ ಸತಿ ಅವನ ಹತ್ರ ಕೇಸ್ ಆದ್ರೂ ಕೂಡ ಯಾರು ಏನು ನಾಗರಾಜಲ್ಲಿ ಮೀಟರ್ ಬಡ್ಡಿ ನಾಗನೇ ಕಾರಣ. ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ನ್ಯಾಯ ಕೊಡಿಸಕ್ಕೆ ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, FIR ಎಲ್ಲ ಆಗಿದೆ. ಜಾಸ್ತಿ ಟಾರ್ಚರ್ ಫುಲ್ ಎಲ್ಲ ದುಡ್ಡು ಕೊಟ್ಟಿದ್ದೀವಿ, ಕ್ಲಿಯರ್ ಆಗಿದೆ. ಚೆಕ್ಕು ಕೊಟ್ಟರು ಅಮೌಂಟ್ ನಾನು ಮಾಂಗಲಿ ಚೆಕ್ ಆಡ ಇಟ್ಬಿಟ್ಟು ಸರ್ ಕೊಟ್ಟು ಸರ್ ಡೈರೆಕ್ಟ್ ಕ್ಲಿಯರ್ ಮಾಡಿದ್ವಿ. ಚೆಕ್ ಕೊಟ್ಟು ಸಂಜೆ ಕೊಡ್ತೀನಿ ಚೆಕ್ ಅಂತ ಹೇಳ್ಬಿಟ್ಟು ನನ್ನ ಗಂಡಗೆ ಚೆಕ್ ವಾಪಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಬ್ಲಾಕ್ ಮೇಲ್ ಮಾಡಿ ಹಂಗೂ ಚೆಕ್ ವಾಪಸ್ ಕೊಡದೆ ದಿನ ಕಲೆಕ್ಷನ್ ಮಾಡೋದು ಸರ್. ಆ ಥರ ಈ ಥರ ಬೆದರಿಕೆ ಆಗ್ಬಿಟ್ಟು ನಮ್ಮ ಮನೆಗೆ. ಎಷ್ಟು ಇಸ್ಕೊಂಡಿದ್ರು ಸಾಲ? 1 ಲಕ್ಷ ಇಸ್ಕೊಂಡಿದ್ರು ಸರ್. ಬಡ್ಡಿ ಎಷ್ಟು ಕಟ್ಟಿದ್ದಾರೆ? ಬಡ್ಡಿ ಸರ್ 1 ವರ್ಷದಿಂದ ಕಟ್ಟಿದ್ದಾರೆ ಸರ್. ಡೈಲಿ 1,000. 1 ಲಕ್ಷ ಡೈಲಿ ದಿನ ಲೆಕ್ಕದ ಕಲೆಕ್ಷನ್ ಅಲ್ಲಿ ಸರ್. ಕೊಡ್ಲಿಲ್ಲ ಅಂದ್ರೆ ಬೇಕು ಹತ್ರ ಬಂದು ಗಲಾಟೆ ಮಾಡೋದು ಸರ್. ನನ್ನ ಗಂಡನ ಸಾವಿಗೆ ನಾಗರಾಜಲ್ಲಿ ಮೀಟರ್ ಬಡ್ಡಿ ನಾಗನೇ ಕಾರಣ. ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗ್ಲೇಬೇಕು.